ನಾನು ಬೇರೆ ಬೇರೆ ಥಿಯೇಟರ್ಗಳಿಗೆ ವಿಸಿಟ್ ಮಾಡ್ಕೊಂಡು ಹೋದೆ, ಮ್ಯಾಕ್ಸಿಮಮ್ ಹೆಣ್ಮಕ್ಳೇ ಇದ್ದರು. ಲೇಡೀಸ್ ಆಡಿಯನ್ಸ್ ವೇರ್ ಲೈಕ್ ದೇ ವೇರ್ ಬ್ರಿಂಗಿಂಗ್ ದೇರ್ ಫ್ಯಾಮ್ಲಿ ವಾಚಿಂಗ್ ದ ಮೂವಿ. ಅದನ್ನು ನೋಡಿಬಿಟ್ಟು ತುಂಬ ಸಂತೋಷಪಟ್ಟು ಭಾಳ ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋದರು. ಮಳೆ ಇತ್ತು ನಿನ್ನೆ ಸಾಯಂಕಾಲ, ಮಳೆಯೊಳಗೂ ಬಂದಿದ್ದರು ಫ್ಯಾಮ್ಲಿ ಸಮೇತ. ಸಿನಿಮಾದ ರೆಸ್ಪಾನ್ಸು, ಸಿನಿಮಾದ ಪ್ರತಿಕ್ರಿಯೆ, ಸಿನಿಮಾದ ಬಗ್ಗೆ ಅಭಿಪ್ರಾಯ ಭಾಳ ಚಲೋ ಹೊಂಟದ, ಭಾಳ ಚಂದ ಬರ್ಲಿಕ್ಕತ್ತದ. ಇನ್ನೊಂದಿಷ್ಟು ಜನ ಬಂದ್ರೆ ನಮಗಿನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂಥೇಳಿ ನನಗೆ ಇದು. ಇವತ್ತೆಲ್ಲರೂ ಸೇರಿವಿ. ವಿ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು ಇದು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾವು ಮೀಟ್ ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಆಗಿದೆ ಸರ್, ಎಲ್ಲ ನನ್ನ ಮುಂದೆ ಮಾತಾಡ್ರಿ ಅಲ್ವಾ? ಹಾಂ ಬೈ ನನಗೇನು, ಅಯ್ಯೋ ಹಿಂಗಂದ್ರೆ ನನ್ನ ಮಗನೇ ಯಾಕಲ್ಲ ಅಂತಾರೆ ಫಸ್ಟು. ಆಗಲೇ ಹೇಳಿದ್ದನ್ನು ಮತ್ತೆ ಹಾಕೊಳ್ಳಿ. ಆತ ನೀವು ಮಾತಾಡಿ ಸರ್, ನಿಮ್ಮ ಮಾತು ಕೇಳಕ್ಕೆ ನಾವೇ ಕೂತಿದ್ದೀವಿ. ಬಹುಶಃ ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡೋಕೆ ಆಸೆ ಪಡೋದು ಡೈರೆಕ್ಟ್ರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನು ಯಾರು ಇನ್ನೂ. ರವಿ ಬಾಬಣ್ಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು, ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್. ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ ಆಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲ ದೃಶ್ಯಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲ ನಮ್ಮನ್ನು ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಘನ ಜೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾನು ಊರಲ್ಲೇ ಇಲ್ಲ, ನಾನು ಊರಿಂದ ಆಚೆ ಇದ್ದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದರು. ಪಿಕ್ಚರ್ ಒಂದು ಸರಿ ಥಿಯೇಟ್ರಿಗೆ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತೊಗೊಂಡೋಗ್ಬೇಕು ಸಿನಿಮಾನ, ಜನ ತೊಗೊಂಡೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನು ಹೇಳಿದ್ರು ಕೂಡ ಅದು ಅವನು ಬಿಟ್ಟಿದ್ದು, ಅವನೇನು ಮಾತಾಡ್ತಾನೆ, ಅವನೇನು ಇಷ್ಟಪಡ್ತಾನೆ ಅನ್ನೋದು. ಸೋಫಾರ್ ನಾನು ಅಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳಕ್ಕೆ ಬಂದು ಚೆನ್ನಾಗಿದೆ 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 ಅಂದ್ಕೊಂಡು ಓಡಾಡ್ತಿದ್ದಾರೆ. ಐ ಥಿಂಕ್ ಮಂಡೇ ಅಷ್ಟೊತ್ತಿಗೆ ಇದ್ರದ್ದು ಇನ್ನು ಸ್ವಲ್ಪ ಬೆಟ್ರಾಗಿ ನಾವೇನು ಅನ್ಕೋತಿದ್ದೋ ಅದಕ್ಕಿಂತ ಬೆಟ್ರಾಗಿ ಆಗೋ ಸಾಧ್ಯತೆಗಳಂತೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ದೃಶ್ಯಗೆ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್ ಅದು. ದೃಶ್ಯ ಅಂದ ತಕ್ಷಣ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದ್ದೇನೆಂದರೆ, ರವಿಚಂದ್ರನ್ನು ದೃಶ್ಯ ಥರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೀವಿ ಜೊತೆಯಲ್ಲಿ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದಿರೋಂಥ ಒಂದು ವಿಷಯ. ಒಟ್ಟಿನಲ್ಲಿ ಈ ಟೋಟಲ್ ಪಿಕ್ಚರ್ ಇವ್ರದ್ದು ಗುರುರಾಜ್ ಜಡ್ಜ್ಮೆಂಟು, ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ, ಅದು ಚೆನ್ನಾಗಿದೆ ಅಂದರೂ ಸರಿ, ತುಂಬ ಚೆನ್ನಾಗಿದೆ ಅಂದರೂ ಸರಿ, ಎಲ್ಲ ಇವ್ರದ್ದೇ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದೇ, ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ. ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಗ್ಬಿಡ್ತಿದ್ರು ಎಲ್ಲರೂ ನಾವು. ಆ ಪರ್ಫಾರ್ಮೆನ್ಸ್ ಮಾತ್ರ ನಂದೇ, ಅದು ಡೈಲಾಗ್ ಎಲ್ಲ ಅವ್ರದ್ದೇ. ಅವ್ರು ನನಗೆ ಡಬ್ಬಿಂಗ್ ಮಾಡಿದ್ರು, ಅದನ್ನೊಂದ್ಸರಿ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತಿದ್ರಿ. ಅರ್ಧ ನಿಮಗೆ ನಂಬಕ್ಕಾಗಲ್ಲ. ಇವರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು, ಅವ್ನು ಸಂಪತ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ. ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ. ಅವಾಗ ಇವನೊಬ್ಬ ಮಾಡಿರಲಿಲ್ಲ ನನಗೆ. ಅಲ್ಲ, ಇವನು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ. ಕೋರ್ಟಲ್ಲಿ ಕೂತ್ಕೊಂಡು ಗುರಾಯಿಸಿದೆ ಇವನು. ಕೋರ್ಟಲ್ಲಿ ಹಿಂಗೆ ನೋಡೋದೇನೋ, ಹಂಗೆ ನೋಡೋದೇನೋ, ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನೋ, ಒಂಥರ ಮೌನ, ಒಂಥರ ಕಮಲಾಸ್ ಅಂತರ ಕೂತಿದ್ದ ಇದರಲ್ಲಿ. ಯಾವ ಪಿಕ್ಚರ್ ಅದು? ಪುಷ್ಪಕ ವಿಮಾನ ಥರ. ಈ ವಿಮಾನದಲ್ಲಿ ಕೂತಿರಲಿಲ್ಲ, ಬೆಂಚ್ ಮೇಲೆ ಕೂತಿದ್ದೆ. whatever, it is important that everybody has a smile by the end of the film. The result is more important. ಪ್ರೊಡ್ಯೂಸರ್ ಮುಖದಲ್ಲಿ, ಡೈರೆಕ್ಟರ್ ಮುಖದಲ್ಲಿ ನಗು ಬಂದರೆ ಇಲ್ಲಿ ನಾವು ಕೂತಿರೋ ಪರ್ಫಾರ್ಮರ್ಸು ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ವಿ ಆರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ. ಆ್ಯಂಡ್ ಫೈನಲಿ ನಾವೆಲ್ಲ ಒದ್ದಾಡೋದು ಅದು ಒಂದಕ್ಕೆ. ಒಂದು ಓವರ್ ಆಲ್ ಪ್ರಾಜೆಕ್ಟು ನಗು ತರಬೇಕು ಎಲ್ಲರಿಗೂ. ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಥಿಯೇಟ್ರಲ್ಲಿ ಜನ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಗ್ನಗ್ತಾ ಆಚೆ ಬಂದರೆ ಆ ನಗು ಇಲ್ಲೆಲ್ಲ ಕ್ಯಾರಿ ಆಗುತ್ತೆ. ಆ ನಗು ಇನ್ನು ಮುಂದಕ್ಕೂ ಹೀಗೆ ಈ ಸಿನಿಮಾ ಇನ್ನೆಷ್ಟು ನಗು ಕೊಡ್ತಾರೆ, ನಗು ಕೊಡಲಿ. ಇನ್ನೊಂದು ಪಿಕ್ಚರ್ ಸೈನ್ ಮಾಡ್ತಾರೆ ಅವಾಗ, ಚೆನ್ನಾಗಿದೆ, ನಮಗೂ ಖುಷಿ ತಾನೆ. ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋಬೋದು ಅಲ್ವಾ? ಮಾತಾಡಿ ಸೊ ತಿರ್ಗಾ ಕಂಟಿನ್ಯೂ ಮಾಡೋಣ ನಂದು. ಸೊ ಹಾಗಾಗಿ ಸರ್ ಪಕ್ಕ ನನ್ನನ್ನು ಜೂನಿಯರ್ ಲಾಯರಾಗಿ ಕೂರಿಸಿ ಎಲ್ಲಪ್ಪ ಇವನು ನನ್ನ ಮಗ ಎಲ್ಲೋ ಅದ ಇವನು ಅಂತ. ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಬಂದು ಈ ನನ್ನ ಮಗನ ಕಾಯ್ಬೇಕಾ ನಾನು? ಇಲ್ಲ ಸರ್ ಬಂದು ಕೂತಿದ್ದೀನಿ ಸರ್.
ಡೈಲಾಗ್ ಕೊಡ್ರಿ ಒಂದು 4 ಇವನಿಗೆ ಅಂತ. ಸರ್ ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ, ಕೋರ್ಟಲ್ಲಿ ಅವ್ರು ನೀವು ಮಾತ್ರ ಮಾತಾಡಬೇಕು ಸರ್ ಅನ್ನೋದು ಉದ್ದೇಶ ಆಗಿ. ಜಡ್ಜ್ಮೆಂಟ್ ಅನ್ನೋದು ಆಗಲೇ ಹೇಳಿದ ಹಾಗೆ ಆ ತೀರ್ಪನ್ನ ನಿಮ್ಮ ಮಡಲಿಗೆ ಹಾಕಿದ್ದೀವಿ, ನಿಮ್ಮ ತೀರ್ಪನ್ನು ನೀವು ಕೊಡಬೇಕಾಗತ್ತೆ. ಈಗ ಒಂದು ಕಾನ್ಫಿಡೆಂಟ್ ಆಗಿರೋಂತಹ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದು ಅದೊಂದು ಬೇರೆ ಖುಷಿ ತಂದು ಕೊಡುತ್ತೆ. ಫ್ರಮ್ ದ ಡೇ ಒನ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ, ಬರವಣಿಗೆಯಲ್ಲಾಗಲಿ ನನ್ನ ಯೋಚನೆಯಲ್ಲೇ ಆಗಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನು ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡಿದಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಒಂದು ಮಾತುಕತೆ ಒಂದು ಸಾರಾಂಶ ಅಂತ ಅನಿಸುತ್ತೆ ನನಗೆ. ಸೊ ಹೆಚ್ಚು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ಥ್ಯಾಂಕ್ ಯು. ಅಲ್ಲ, ನಾ ಒಂದು ಕ್ಯಾನ್ವಾಸ್ ನೋಡಿದಾಗ ಅಷ್ಟೆಲ್ಲ ನಟ ನಟಿಯರು ಇದ್ದಾಗ ನನ್ನ ಕೆಲಸ ಬಹಳಷ್ಟು ಸರ್ತಿ, ಯಾಕಂದ್ರೆ ನಾನು ರವಿ ಸರ್ ಜೊತೆ ನಂದು ಇದು ಏನಿತ್ತು ಬಾಂಧವ್ಯ ಶುರುವಾಗುವಾಗ ನನಗೊಂಥರ ಹಿಂಜರಿಕೆ ಇತ್ತು, ಏನಿತ್ತು. ನಾನು ಹಿಂದೋಗಿ ಮಾನಿಟ್ರ್ ಹತ್ರ ಕೂತ್ಕೊಂಡು ಯಾರ ಹತ್ರನೂ ಹೇಳಿ ಕಳಿಸ್ತಿದ್ದೆ ಸರ್ಗೆ ಡೈಲಾಗ್ ಕೊಟ್ಟು. ಅದು ನನಗೆ ಬಿಡಲಿಲ್ಲ ಅವರು. ಕರೀರಿ ಡೈರೆಕ್ಟರಿಗೆ, ಇಲ್ಲಿ ಮುಂದೆ ಬರ್ಬೇಕು, ಅವರು ಮುಂದೆ ಕೂಡಬೇಕು, ಮುಂದಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳಿದರು. ನನಗೆ ಆ ಕಾನ್ಫಿಡೆನ್ಸ್ ನನಗೆ ಮುಂದೆ ತೊಗೊಂಡೋಯ್ತು, ಅವ್ರು ಕೊಡುವಂಥ ಕಾನ್ಫಿಡೆನ್ಸ್. ಬಾಕಿಯವರು ನನ್ನನ್ನು ಹೆಂಗೆ ನಡೆಸ್ಕೊತಿದ್ರು ಗೊತ್ತಿಲ್ಲ. ಒಬ್ಬ ಸ್ಟಾರ್ ಆಗಿ, ಒಬ್ಬ ಸೂಪರ್ ಸ್ಟಾರ್ ಆಗಿ ಅವ್ರನ್ನ ನಡೆಸ್ಕೊಂಡಿದ್ದು ಮತ್ತು ನನಗೆ ಅವ್ರು ಟ್ರೀಟ್ ಮಾಡಿದ್ದು. ಹೀ ಟ್ರೀಟೆಡ್ ಮೀ ಲೈಕ್ ಅ ಡೈರೆಕ್ಟರ್, ನಥಿಂಗ್ ಲೆಸ್ ದ್ಯಾನ್ ಡೈರೆಕ್ಟರ್. ಸಿನಿಮಾ ಶುರುವಾಗಕ್ಕೆ ಮುಂಚೆನೇ ನನಗೆ ಹೇಳ್ಕೊಂಡು ಬಂದಿದ್ರು, ನೀವು ಡೈರೆಕ್ಟ್ರು, ನಾನು ಆ್ಯಕ್ಟರು, ಏನೇ ನಿಮಗೆ ನಾನು ತಿಳಿಸಿ ಹೇಳೋದಿತ್ತಂದ್ರು ನಾನು ಬೇರೆ ಕಡೆ ಸಾಯಂಕಾಲ ನಾವು ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳಿದರು. ಬಟ್ ದ ಎಂಟೈರ್ ಇದು ಶೂಟಿಂಗಲ್ಲಿ ನಾವು ಏನಿದ್ವಿ, ಯಾವುದೇ ತರಹದ ಏನು ಹರ್ಡಲ್ಸ್ ಅಥವಾ ಏರು ಇಳಿತಗಳು ಇರದೇನೆ ನಮಗೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ಇನ್ನೊಂದು ಏನು ಅಂತಂದ್ರೆ, ಇವತ್ತಿಗೂ ಆ ಚಾರ್ಮ್ ಇದೆಯಲ್ಲ, ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಚಾರ್ಮ್ ಏನಿದೆ, ಆ ಚಾರ್ಮೇ ಈ ಸಿನಿಮಾನ ಹಿಡ್ಕೊಂಡ್ರು. ನಾನು ಬರೆದಿದ್ದು ಅಥವಾ ನಾವು ಏನೇನು ಕಷ್ಟಪಟ್ಟಿವಿ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಕ್ಯಾರಿಸ್ಮ್ಯಾಟಿಕ್ ಪ್ರೆಸೆನ್ಸ್. ಅವ್ರು ಹೇಳೋ ಡೈಲಾಗ್ ಹೇಳೋ ರೀತಿ, ಅವ್ರು ಮಾಡೋ ಶೈಲಿ. ನನಗೊಂದೊಂದು ಸರ್ತಿ ಅನಿಸೋದು ಎಲ್ಲೋ ಇಲ್ಲಿ ಕಮ್ಮಿ ಆಯ್ತಾ, ಇಲ್ಲಿ ಜಾಸ್ತಿ ಆಯ್ತಾ. ನಾನು ಬಿಟ್ಬಿಟ್ಟೆ. ಕೆಂಪರಾಜ್ ಸರ್ ಹೇಳಿದರು, ಸರ್ ನಿಮ್ಗೆ ಭಾಳಷ್ಟು ಸರ್ತಿ ಒಂದಿಬ್ಬರು ಇನ್ನೊಬ್ಬ ಸೀನಿಯರ್ ಇವ್ರದ್ದು ಹೇಳಿದ್ರು, ಸೂಪರ್ ಸ್ಟಾರ್ದು ಹೇಳಿದರು, ಅವರು ನೀವು ಮಾಡೋವಾಗ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಮಾಡಿದ್ದಾರೆ, ಅವ್ರದ್ದು ಜಾದು ಏನಿದೆ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳೋರು. ನಾನು ಮತ್ತೆ ಬಂದು ರಶಸ್ ನೋಡಿದಾಗ ನನಗೆ ಗೊತ್ತಾಗೋದು, ಓಕೆ ಆ ಕಣ್ಣಲ್ಲೇ ಏನೋ ಒಂದು ಕಮ್ಯುನಿಕೇಟ್ ಮಾಡಿದ್ದಾರೆ, ಆ ನಿಂತಿರೋ ಶೈಲಿನಲ್ಲೇ ಏನೋ ಒಂದು ಹೇಳಿದ್ದಾರೆ, ಅದು ಗೊತ್ತಾಗೋದು ನನಗೆ. ಸೊ ಹಾಗಾಗಿ ನನಗೆ ಆ ಆತ್ಮವಿಶ್ವಾಸ ಬೆಳ್ಕೊಂಡೇ ಹೋಯ್ತು. ನನಗೇನು ಅನ್ನಿಸ್ತು ಅಂತಂದ್ರೆ, ಯಾವುದೋ ರೂಪದೊಳಗೆ ಯಾವುದೋ ದೇವ್ರ ಅನುಗ್ರಹ ಇಷ್ಟು ನನಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟವು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಡಿಟರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಬಟ್ ನನ್ನ ಮಾತೇನಿದ್ರು ಎಡಿಟಿಂಗ್ ಟೇಬಲ್ ಮೇಲೆ ಇರುತ್ತೆ, ಅದು ನೋಡಿದ್ದೀರ ನೀವೆಲ್ಲ. ಇದರಲ್ಲಿ ಒಂದೆರಡು ದೃಶ್ಯಗೆ ಒಂದು ಶೂಟ್ ಮಾಡೋದು ಬೇಕಾಗಿತ್ತು, ಎಡಿಟ್ ಮಾಡಿದ್ಮೇಲೆ ಅದನ್ನು ಡೈರೆಕ್ಟ್ರಿಗೆ ಹೇಳಿದ್ದಕ್ಕೆ ಶೂಟ್ ಮಾಡ್ಕೊಂಬಂದು ಕೊಟ್ಟರು. ಲಾಸ್ಟ್ ಕುಂಬಳಕಾಯಿ ದಿವಸನೂ ಬಿಡಲಿಲ್ಲ, ಹೋಗ್ಲು ಒಂದೆರಡು ಶಾರ್ಟ್ ತೆಗೆದುಕೊಟ್ರು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಕಟಿಂಗ್ ಬಗ್ಗೆನೇ ತುಂಬ ಜನಗಳು ಮಾತಾಡ್ತಾ ಇದ್ದಾರೆ, ಪ್ಲಸ್ ಪ್ರೆಸ್ನವರು ಮಾತಾಡ್ತಾ ಇದ್ದಾರೆ. ಅದು ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಮೇಘನ ಏನೇ ಕಂಪ್ಲೇಂಟ್ ಇದ್ರು ಈಗ ಹೇಳ್ಬೋದು ನೀವು. ಅದೇ ಐ ಥಿಂಕ್ ಸರ್ ಮಾತಾಡೋದು. ನಮಸ್ಕಾರ ಎಲ್ಲರಿಗೂ. ಮೊದಲು ನಾನು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಮಾಡಿದ ಒಂದು ರಿಕ್ವೆಸ್ಟಿಗೆ ನಿನ್ನೆ ಒಪ್ಪಿ ಪ್ರೆಸ್ ಮೀಟಿಗೆ ಬಂದರು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನಮಗೆ ಆ ಧೈರ್ಯನೇ ಬೇರೆ. ಅದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇನ್ನೇನು ಪ್ರೇಕ್ಷಕರು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಆ್ಯಕ್ಚುಲಿ ಮಾತಾಡಾಗಿದೆ, ಬಟ್ ಸರ್ ಇಲ್ಲಿ ಕೂತಿದ್ದಾರೆ, ಸೊ ಇನ್ನೂ ಒಂದೆರಡು ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ರವಿ ಸರ್, ಯು ಆರ್ ಅಮೇಝಿಂಗ್ ಆನ್ ಸ್ಕ್ರೀನ್. ನಾನೇನು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದೇರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ನೋ ಹ್ಯಾವ್. ನಿಜ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡುವಾಗ, ನಿಜ ಹೇಳ್ತಾ ಇದ್ದೀನಿ.
ಅಮೇಝಿಂಗ್. ಆ್ಯಂಡ್ ದಟ್ ಟು ನಾನು ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ತುಂಬ ಜನ ನನಗೆ ಕಾಲ್ ಮಾಡಿ ಹೇಳಿದ್ರು ಇಬ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಜೊತೆಲಿ. ನನ್ಗೆ ಅದೇ ಖುಷಿ ಆಗಿದೆ ಆ್ಯಕ್ಚುಲಿ. ಸೊ ಅದೇ ಖುಷಿಲಿ ಐ ವೋನ್ ಯುವರ್ ಟಿ ಶರ್ಟ್ ಆ್ಯಂಡ್ ಐವ್ ಕಮ್. That's you on the t-shirt. No, no. Okay, guys. So thank you, sir, for being so kind to me throughout the shooting. Ellanu. ಯಾ ಆ್ಯಕ್ಚುಲಿ ನಾನು ಟ್ರೇಲರ್ ಲಾಂಚಲ್ಲಿ ಹೇಳ್ತಾ ಇದ್ದೆ ಸರ್ ಕಂಡ್ರೆ ಭಯ ಅಂತ. ಇಟ್ಸ್ ಆ್ಯಕ್ಚುಲಿ ಭಯ ಅಂದರೆ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ರವಿ ಸರ್. ಸೊ ಅದು ಆಮೇಲೆ ತುಂಬ ಪ್ರೀತಿ. ನಾನು ಹೇಳ್ದಂಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ಹೇಳಿದೆ, ಬಟ್ ಐ ಲವ್ ಹಿಸ್ ಪರ್ಸ್ನಾಲಿಟಿ. ನಾನು ಅವ್ರ ಫ್ಯಾನು. ಸೊ ಯಾ, ಫಾರ್ ಮೀ ಇಟ್ ವಾಸ್ ಅ ಹ್ಯೂಜ್ ಮೂಮೆಂಟ್ ಟು share the screen with him. And sir, why did you cut so many of my scenes from the movie? ಇಲ್ಲ ನನಗೆ ಅರ್ಥ ಆಗುತ್ತೆ. ಐ ಮೀನ್ ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಮೋರ್ ಸೀನ್ಸ್ ಇನ್ ದ ಮೂವಿ, ಬಟ್ ಆ್ಯಸ್ ಅ ಸ್ಟೋರಿ ನನಗೂ ಅರ್ಥ ಆಗುತ್ತೆ ಅವರು ಪಾಪ ಎಲ್ಲಿ ಏನು ಅಂತ. ಸೊ ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಫನ್ ಅಷ್ಟೇ. ಬಟ್ ಗುರು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಲೈಕ್ ರವಿ ಸರ್ ಸೆಡ್, ದಿಸ್ ಇಸ್ ಯೋರ್ ಫಿಲ್ಮ್. ಅಟ್ ದಿ ಎಂಡ್ ಆಫ್ ದ ಡೇ ನೀವು ಏನೇ ಮಾಡಿದ್ರು, ನಾವು ಶೂಟಿಂಗಲ್ಲಿ ಏನೇ ಮಾಡಿದ್ರು, ಅದೇನೇ ನಡೆದ್ರು, ಅಟ್ ದಿ ಎಂಡ್ ಆಫ್ ದ ಡೇ ನೀವೇನು ಸಿನಿಮಾ ನೋಡ್ತೀರಾ, ದಟ್ ಇಸ್ ಗುರು ಸರ್ಸ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್. ಇನ್ನೊಂದು ಸಣ್ಣದ ವಿಷಯ ಮರ್ತೋಗ್ಬಿಟ್ಟಿದ್ದೆ, ನಾನು ಹೇಳ್ತೀನಿ. ಜಡ್ಜ್ಮೆಂಟ್ ಸಿನಿಮಾದಿಂದ, ರವಿ ಸರ್ದು ಸಿನಿಮಾದಿಂದ 30ರಿಂದ 40 ಥಿಯೇಟ್ರ್ಗಳು ರೀಓಪನ್ ಆಗಿದೆ. ಸೊ ನಾವು ಬೇರೆ ಯಾವುದೋ ಒಂದು ನಿರಾಶಾ ಭಾವದೊಳಗೆ ಕಾಲದೊಳಗೆ ಇದ್ದಾಗ 30ರಿಂದ 40 ಥಿಯೇಟರ್ಸ್ಗಳು ಬರೀ ಅವ್ರ ಹೆಸರು ಮೇಲೆ ರೀಓಪನ್ ಆಗ್ತದಂದ್ರೆ ಅವ್ರದ್ದು ತಾಕತ್ ಏನದ ಅನ್ನೋದು ನಿಮಗೆ ಗೊತ್ತಾಗಬೇಕು ಇಂಡಸ್ಟ್ರಿ ಒಳಗೆ ಮತ್ತು ಪ್ರೇಕ್ಷಕರ ಮಧ್ಯೆ. ನನಗೆ ಯಾವ್ದ್ಯಾವ್ದು ಊರಿಂದ ಎಲ್ಲೆಲ್ಲಿ ಸಣ್ಣ ಊರಿಂದ ಸಹಿತ ನನಗೆ ಫೋನ್ಗಳು ಬಂದಾವ, ನಮ್ಮ ಸಿನಿಮಾದೊಳಗೆ ನಿಮ್ಮ ಸಿನಿಮಾ ನಮ್ಮ ಥಿಯೇಟ್ರ್ ಹಾಕಿವಿ, ನಮಗೆ ಭಾಳ ಸಂತೋಷ ಅದ, ಭಾಳ ಖುಷಿ ಅದ ಅಂತ ಹೇಳ್ಯಾರ. ನನಗೆ ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಐ ಡಿಂಟ್ ನೋ ದ್ಯಾಟ್ ದಿಸ್ ಇಸ್ ದ ಕೈಂಡ್ ಆಫ್ ಪವರ್. ಅವರಿಗೆ ಅಂಥ ಅಯಸ್ಕಾಂತದಂಗೆ ಸೆಳೆಯುವಂಥ ಶಕ್ತಿ ಅವ್ರಿಗೆ ಅದ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಇದು ನನಗೆ ಭಾಳ ಸಂತೋಷ. ನಮ್ಮ ರಿಲಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತರೂ ಸರ್ ನಿಮಗೆ ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ, ಥಿಯೇಟ್ರ್ ಹೆಸರು ಹೇಳ್ತೀನಿ ಅಂತಂದರು. ಇಲ್ಲ, ಇಷ್ಟಕ್ಕೆ ಸಾಕು, ನಾನು ನಿಮ್ಗೆ ನಂಬ್ತೀನಿ. 40 ಥಿಯೇಟ್ರ್ ರೀಓಪನ್ ಆಗೋದು, ಅದು ಈ ಟೈಮ್ನೊಳಗೆ ಸಿನಿಮಾನೇ ಓಡಂಗಿಲ್ಲ ಅನ್ನೋ ಟೈಮ್ನೊಳಗೆ ಒಂದು ಸಿನಿಮಾ ಬರ್ತದೆ. ರವಿ ಸರ್ ಹೆಸರಿನೊಳಗೆ ಒಂದು ಸಿನಿಮಾ ಬರ್ತದೆ. ಆ ಸಿನಿಮಾ ಬಂದಾಗ 40 ಥಿಯೇಟ್ರ್ ಓಪನ್ ಆಗ್ತವೆ. ಇದು ರೆಕಾರ್ಡ್ನೊಳಗೆ ಹೋಗಬೇಕು. ಅದನ್ನು ಮಾಧ್ಯಮ ಮಿತ್ರರು ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು ಹೋಗಲಿ. ಜನರು ಸಿನಿಮಾನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸೋವಾಗ ಇನ್ನು ಮುಂದೆ ಈ ಸಿನಿಮಾದ ರೆಫರೆನ್ಸ್ ಅವ್ರ ಭಾಷೆ ಒಳಗೆ ಹೋಗಲಿ ಅಂತ ನನಗೆ ಆಸೆ ಆಗ್ತದೆ. ರವಿ ಸರ್ದು ಅಲ್ಲಿ ಇದು ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅನೂಪ್, ನೀವು ಮಾತಾಡಲೇಬೇಕು. ಇಲ್ಲ ಮಾತಾಡಿ. ಎಲ್ಲರೂ ಮಾತಾಡಿದ್ದಾಗಿದೆ. ಇವತ್ತೇನಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ ಅದಕ್ಕೆ ಕಾರಣನೇ ಆ ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ ಬರಲಿಲ್ಲ ಅಂದಿದ್ರೆ ನಾನು ಸಂಗೀತ ನಿರ್ದೇಶಕನೂ ಆಗ್ತಿರಲಿಲ್ಲ, ಗಾಯಕನೂ ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದರೂ ಒಬ್ಬರು ಮಾತಾಡಲೇಬೇಕು. ಅದು ಬಿಟ್ಟು ಏನಕ್ಕೆ ಅಂದರೆ ಅದೊಂದು ಫೌಂಡೇಶನ್, ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ. ಅಂದರೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದೆ ಅದು. ಎಷ್ಟೋ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತದು. ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋವರೆಗೂ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಎಷ್ಟೊಂದು ಜನ ಟೆಕ್ನಿಷಿಯನ್ಸು ಅವಾಗ ಅಂದರೆ ನಾವೇನು 80s ಕಿಡ್ಸ್ 90s ಕಿಡ್ಸ್ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ಆ ಸಿನಿಮಾನ, ಹಾಡುಗಳು, ಇವರು ತಂದಂಥ ಚೇಂಜಸ್ಸು ಇಂಡಸ್ಟ್ರಿಗೆ, ಆ ಬಜೆಟ್ ವೈಸ್ ಆಗಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೇನಕ್ಕೆ ಖುಷಿ ಆಗುತ್ತೆ ಅಂದರೆ ನಾನಿವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನಿಮಾ, ಆ ರವಿಚಂದ್ರನ್, ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು. ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತತ್ರ ಒಂದು 75-80 ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ.
ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದರೆ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆಲ್ಲ ಗುರುರಾಜ್ ಸರ್ದೆ ಎಲ್ಲ, ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ. ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವಿಷಯಗಳು ಕೇಳ್ಬಿಟ್ಟೆ. 30 ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿ ಆಗುತ್ತೆ ಇದೆಲ್ಲ ಕೇಳೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಯ ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ಟೈಮ್ ರವಿ ಸರ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಆ್ಯಕ್ಚುಲಿ ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ತಪ್ಸ್ಕೊಂಡೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸರ್ ಹೇಳ್ದಾಗೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ಭಾನುವಾರ 4 ಗಂಟೆ ಸಿನಿಮಾ ನೋಡೋಕ್ಕೆ ಹೋಗಿ 3-3:15ಗೆ ಹೋಗಿ ಸೀಟ್ ಇಟ್ಕೊಂಡು ಕೂತು ಸಿನಿಮಾ ನೋಡಿ ಇವತ್ತು ಅವ್ರದ್ದು ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ಇಲ್ಲೊಂದು ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ. ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು, ಅಂದರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮಲೋಕ ಮತ್ತು ರವಿ ಸರ್ ಅಂತ. ನಾನು ರವಿ ಸರ್ ಸಿನಿಮಾಗೆ ಹಾಡು ಬರೋದಕ್ಕೆ ಕಾರಣ ಅನೂಪ್ ಸರು ಮತ್ತು ಗುರು ಸರ್. ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ಜಡ್ಜ್ಮೆಂಟ್, ಈಗ ಜನನೇ ನಮಗೆ ಜಡ್ಜು. ನಿನ್ನೆಯಿಂದ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಫಸ್ಟ್ ಶೋ ರಿವ್ಯೂ ನೋಡಿದೆ, ತುಂಬ ಖುಷಿ ಆಯಿತು. ಯಾಕಂದರೆ ಗುರು ಸರ್ ಎಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು. ಅಂದರೆ ಒಬ್ಬ ವೃತ್ತಿಯಲ್ಲಿದ್ದು ಆ ವೃತ್ತಿಯನ್ನು ಮುಗಿಸಿ ಮತ್ತೆ ಸಿನಿಮಾ ರಂಗಕ್ಕೆ, ಯೂಶ್ವಲಿ ಒಂದು ಏಜ್ ಆದಮೇಲೆ ಇಲ್ಲ ನನಗೆ ಆಗಲ್ಲ, ನನಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ಅವ್ರಿಗೆ ತುಂಬ ಮಾದರಿ ಆಗ್ತಾರೆ. ನಮಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟ್ರ್ ಆಗಲ್ಲ. ನಾವು ಯಾವಾಗ ಬೇಕಿದ್ರೂ ನಮ್ಮಲ್ಲಿ ಪ್ಯಾಷನ್ ಇದ್ದರೆ ಅದು ನಮ್ಮನ್ನು ಕರ್ಸ್ಕೊಳ್ಳುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು, ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರಬಹುದು, ಅವರೆಲ್ಲರೂ ಒಂದು ಮಾದರಿ. ಸೊ ಜಡ್ಜ್ಮೆಂಟ್ ಸಿನಿಮಾ ಥಿಯೇಟ್ರಲ್ಲಿದೆ, ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್. ಥ್ಯಾಂಕ್ ಯು ಸರ್. ಯೂಶ್ವಲಾಗಿ ರವಿಚಂದ್ರನ್ ಸಿನಿಮಾ ಅಂತಂದರೆ ಹಾಡಿದ್ರೇ ಮುಂದಕ್ಕೆ ಹೋಗೋದು, ಹಾಡಲ್ಲೇ ಸೀನ್ಗಳೆಲ್ಲ ಹೋಗ್ತಾ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಅವ್ರಿಗೆ ಅಂತ ಒಂದು ಹಾಡಿಲ್ಲ. ಒಂದೆರಡು ರೆಕಾರ್ಡು ಮಾಡಿಸಿದ್ರು, ಶೂಟ್ ಮಾಡಬೇಕು ಅಂತ ಹೊರಟರು. ನಾನು ಬೇಡ, ಇದೊಂದು ವಿಭಿನ್ನವಾಗಿರುತ್ತೆ, ಹಾಡಿಲ್ದೇ ಅವ್ರ ಸಿನಿಮಾ ಬಂದರೆ ತುಂಬ ಚೆನ್ನಾಗಿರುತ್ತೆ, ಈ ಮಾದರಿಲೂ ನೋಡಲಿ ಜನ ಅಂತೇಳಿ ಅದನ್ನು ತಡೆದೆ. ಇವತ್ತು ಅದು ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಬೇಡ ಅಂತ ಶಿಫ್ಟಾಗಿ ಹೇಳಿದ್ದು ನಾನು. ಹಾಂ, ಇಲ್ಲ ಇಲ್ಲ, ಅದೇ ಸುಜಯ್ ಅವಾಗಲೇ ಚಾಷ್ಟೆ ಮಾಡ್ಲಿಕ್ಕೆ ಹೋದ ವರ್ಷನೇ ಯಾರಿಗಾರ ನೀವು ಗೊತ್ತಾಯ್ತು ಅಲ್ಲ, ನೀವು ಸುಜಯ್ ಯಾವಾಗಲೇ ಇದು ಮಾಡ್ತಿದ್ರು ಅಂದ್ಬಿಟ್ಟು ಫುಲ್ ಹೇಳ್ಬಿಡಿ ಸರ್. ಆಮೇಲೆ ಸುಜಯ್ ಯಾವಾಗಲೇ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ತಿದ್ರು ಅಂತ ಜನ ಬೇರೆ ಏನಾದ್ರು ತಿಳ್ಕೊಂಡು. ಇಲ್ಲ, ಪೆನ್ ಡ್ರೈವ್ ಬಗ್ಗೆ ಇದೆಲ್ಲ ನೀವು ಹೋದ ವರ್ಷ ಯಾರು ಅಜ್ಜಾರನ್ನ ಕೇಳಿ ಬರ್ದಿದ್ರೇನೋ ಅಂತ ಕೇಳಿದ್ರು. ಅದು ಆಗಿದೆ. ಬಹುಶಃ ರಾಜಕಾರಣ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಅದೇ ಮುಖಗಳು, ಅದೇ ಘಟನೆಗಳು, ಅದೇ ಥರದ ತಪ್ಪುಗಳು, ಅದೇ ಥರದ ಬಿಹೇವಿಯರು, ಅದೇ ಥರದ ಜನರದ್ದು ರಿಯಾಕ್ಷನ್ಸು, ಅದು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಹಾಗಾಗಿ ಹೋದ ವರ್ಷ ಅದಕ್ಕೂ ಹಿಂದಿನ ವರ್ಷ ಆಗಿದ್ದನ್ನು ನಾನು ನೆನೆಸ್ಕೊಂಡು ಕನ್ಸಿಡರ್ ಮಾಡಿ, ಇದು ನಡೆದ ಘಟನೆಗಳನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ. ಹಾಗಾಗಿ ಆ ಕಥೆಯೊಳಗೆ ಅದನ್ನು ಬಳಸ್ಕೊಂಡಿದ್ದೀನಿ. ಅದು ಜನರಿಗೆ ಈಗ ಅದು ಹಿಡ್ಕೊಂಡದು ಅಷ್ಟೇ. ಏನೂ ಇಲ್ಲ, ಖಾಲಿ ಪೆನ್ ಡ್ರೈವ್ ಅದು ನೀವು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ನೋಟಿಸ್ ಮಾಡಿದಾರ ಇಲ್ಲೋ ಗೊತ್ತಿಲ್ಲ. ನಾನು ಮತ್ತೆ ಹೆಬ್ಬಾಳೆ ಸರ್ ಇಬ್ರು ಪ್ರಾಕ್ಟೀಸ್ ಮಾಡ್ತಿದ್ವಿ. ಖಾಲಿ ಪೆನ್ ಡ್ರೈವ್ ಅದು ಮೊದಲೇ ಬಿಡ್ತೇನೆ. ಖಾಲಿ ಪೆನ್ ಡ್ರೈವ್ ಅದರಲ್ಲಿ ಏನಿಲ್ಲ. ಸರಿ, ಏನಿವೆ ಅದು ಪೆನ್ ಡ್ರೈವ್ ಕೊಟ್ಟಿದ್ದಲ್ಲ ಖಾಲಿ ನೀವು ನಿಮಗೆ ಖಾಲಿನೇ ಕೊಡ್ಬೇಕ. ಇಲ್ಲ, ಅದು ಅವರು ಹೇಳೋವಾಗ ಕೂಡ ಹೆಬ್ಬಾಳೆ ಸರ್ ಒಂದು ಸಣ್ಣದೊಂದು ಪ್ರಯೋಗ ಮಾಡಿದ್ರು. CD ತೋರಿಸ್ಬಿಟ್ಟು ಪೆನ್ ಡ್ರೈವ್ ಅಂತಾರೆ, ಪೆನ್ ಡ್ರೈವ್ ತೋರಿಸ್ಬಿಟ್ಟು CD ಅಂತಾರೆ. ಅಂದ್ರೆ ಅಷ್ಟು ಇಗ್ನೋರೆಂಟ್ ಒಬ್ಬ ಪಾಲಿಟಿಷಿಯನ್ ಎಷ್ಟು ಇಗ್ನೋರೆಂಟ್ ಇರ್ತಾರೆ ಅಂದ್ರೆ, ಏನೋ ನನ್ನ ಹತ್ರ ಅದ
ಬುಟ್ಟಿಯೊಳಗೆ ಹಾವದ ಬಿಟ್ಟು ಬಿಡ್ತೀನಿ ಅನ್ಕೋತೆ ನಮ್ಮನ್ನು ಎಷ್ಟೋ ವರ್ಷಗಳಿಂದ ನಮ್ಮನ್ನು ಫೂಲ್ ಮಾಡ್ಕೋತೆ ಬಂದಾರ. ಆ ಥರದ್ದು ಒಂದಿಷ್ಟು ಹೇಳಿಸ್ಬೇಕಾಗಿತ್ತು. ಕೆಲವೊಂದು ಡೈಲಾಗ್ಸ್ಗಳು ನಾನು ರವಿ ಸರ್ ಬಾಯಿಂದನೇ ಹೇಳಿಸುವಂಥ ಒಂದು ಆಸೆ ಇಟ್ಕೊಂಡು ನಾನು ಬರೆದಿದ್ದೆ. ಅದನ್ನು ಅವ್ರು ಭಾಳ ಸಶಕ್ತವಾಗಿ ಮುಟ್ಟಿಸಿದ್ದಾರೆ ಆಡಿಯನ್ಸಿಗೂ ಕೂಡ ಈ ಥರದ್ದು ಘಟನೆಗಳ ಬಗ್ಗೆ ಇದನ್ನು ಕೊಡ್ತಾರೆ. ನಿನ್ನೆ ಯಾವುದೋ ಒಬ್ಬರು ಸಾಮಾನ್ಯ ಮನುಷ್ಯ ಅವ್ರು ಹೇಳ್ತಾ ಇದ್ರು ನಮ್ಮನ್ನು ರಾಜಕಾರಣಿಗಳು ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ರವಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾದಲ್ಲಿ. ನಾನೀಗ ಗಮನ ಕೊಡ್ತಾ ಇದ್ದೀನಿ, ನಾವು ಕಾನೂನನ್ನು ನಾವು ಹೆಂಗೆ ಬಳಸ್ಕೋಬೇಕು, ನ್ಯಾಯಾಂಗವನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಯಿತು ಅನ್ನೋದು ಮಾತು ಬಂತು. ಅಷ್ಟರ ಮಟ್ಟಿಗೆ ನಾನು ಅದರೊಳಗೆ ಯಶಸ್ಸು ರವಿ ಸರ್ ಮುಖಾಂತರ ದಾಟಿಸಿದ್ದಕ್ಕೆ ನನಗೆ ಖುಷಿ ಅದ. ನಗ್ತಾರೆ ನೀವು, ಹಂಗಾದ್ರೆ ಸಿನಿಮಾ ನೋಡಿಲ್ಲ ನೀವು? ಸಿನಿಮಾ ನೋಡಿಲ್ಲ ನೀವು? ಅಲ್ಲ, ಶಾರ್ಟ್ ಮುಗಿದ್ಮೇಲೆ ಮಾತ್ರ ನಗ್ತಾ ಇದ್ದಿದ್ದು ನಾನು. ಡ್ಯಾನ್ಸ್ ಇದೆ, ಸ್ಮೈಲ್ ಇದೆ, ಎಲ್ಲ ಇದೆ. ನನ್ನ ಮೇಲೆ ಭಾಳ ಕಂಪ್ಲೇಂಟ್ಸ್ ಅವ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೋಸ್ಕರನೇ ಇನ್ನೊಂದು ನಾವು ಮಾಡೋಣ. ಅದು ಅವ್ರ ಚಾಮ್ನೊಳಗೆ, ಅವ್ರ ಸ್ಟೈಲ್ನೊಳಗೆ ಇನ್ನೊಂದು ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.